ನಿನ್ನೆ ಸುರಿದ ಮಳೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ತುಮಕೂರಿನಲ್ಲಿ ಮಳೆ ನೀರು ಸರ್ಕಾರಿ ಆಸ್ಪತ್ರೆಗೆ ನುಗ್ಗಿದೆ. ವಿಜಯಪುರದಲ್ಲಿ ಭೀಮಾ ನದಿ ಊರುಗಳನ್ನೇ ನುಂಗ್ತಿದೆ. ವಿಪರ್ಯಾಸ ಅಂದ್ರೆ ಕಾವೇರಿ ಕೊಳ್ಳದ ಆ ಜಿಲ್ಲೆಯಲ್ಲಿ ಹನಿ ನೀರಿಗೂ ಜನ ಪರದಾಡ್ತಿದ್ದಾರೆ. ಆಸ್ಪತ್ರೆಯಲ್ಲೂ ನೀರು, ಮನೆ ಅಂಗಳದಲ್ಲೂ ನೀರು, ಸೇತುವೆಗಳು ಕಾಣ್ತಿಲ್ಲ, ರಸ್ತೆ ಸಂಪರ್ಕವಿಲ್ಲ, ನದಿಗಳ ನರ್ತನಕ್ಕೆ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ರಣಮಳೆಗೆ ಸಾಲು ಸಾಲು ಅವಾಂತರಗಳಾಗಿವೆ. ಆಸ್ಪತ್ರೆಗೆ ನುಗ್ಗಿದ ಮಳೆ ನೀರು, ರೋಗಿಗಳು ಹೈರಾಣ. ತುಮಕೂರಿನಲ್ಲಿ ತಡರಾತ್ರಿ ಮಳೆ ಅಬ್ಬರಿಸಿ ಕೀಲಿಟ್ಟಿದೆ. ಧಾರಾಕಾರ ಮಳೆಯಿಂದ ಗುಬ್ಬಿಯ ಸರ್ಕಾರಿ ಆಸ್ಪತ್ರೆಗೂ ನೀರು ನುಗ್ಗಿತ್ತು. ವಾರ್ಡ್ನಲ್ಲಿ ಜಲಧಾರೆ ಕಂಡು ರೋಗಿಗಳು ದಂಗಾದ್ರು. ಕೂಡಲೇ ಎಚ್ಚೆತ್ತ ಸಿಬ್ಬಂದಿ ಕೆಲ ರೋಗಿಗಳನ್ನ ಬೇರೆ ವಾರ್ಡ್ಗಳಿಗೆ ಶಿಫ್ಟ್ ಮಾಡಿದ್ರು. ಆಸ್ಪತ್ರೆ ಮೇಲ್ಚಾವಣಿಯಿಂದ ಸುರಿದ ನೀರು 100 ಬೆಡ್ ಸಾಮರ್ಥ್ಯದ ಸರ್ಕಾರಿ ಆಸ್ಪತ್ರೆಯ ಬಂಡವಾಳವನ್ನ ಬಟ ಬಯಲು ಮಾಡ್ತು. ಬತ್ತ ನೀರು ಸಣ್ಣ ಬಂತು, ಆಮೇಲೆ ಫುಲ್ಲು ಜೋರಾಗಿ ಬಂತು. ಅಲ್ಲೆಲ್ಲ ಪೂರ್ತಿ ನೀರು ಇದಾದಾಗ ಡಾಕ್ಟ್ರು ಎಲ್ಲ ಬಂದು ಬೇರೆ ಕಡೆಗೆ ಲೇಡೀಸ್ಗಳನ್ನೆಲ್ಲ ಮೇಲೆ ಕಳಿಸಿದ್ರು, ಗಂಡಸರುಗಳನ್ನೆಲ್ಲ ಕೆಳಗಡೆ ಈ ಕಡೆ ಶಿಫ್ಟ್ ಮಾಡಿದ್ರು. ತುಂಬ ನೀರಂದರೆ ನೀರು ತುಂಬ್ಕೊಂಬಿಡ್ತು. ಸತ್ಯ ಪೂರ್ತಿ ನೀರು ಬಂದಿತ್ತು ಒಳಗಡೆ. ಅವಾಗ ಡಾಕ್ಟ್ರು ಎಲ್ಲ ಬಂದು ಎಲ್ಲರೂ ಮೇಲಕ್ಕೆ ಕಳಿಸಿದ್ರು. ಭೀಮೆ ಪ್ರವಾಹ, 8 ಬ್ಯಾರೇಜ್ ಜಲಾವೃತ. ಭೀಮೆಯ ಅಬ್ಬರಕ್ಕೆ ವಿಜಯಪುರ ಜಿಲ್ಲೆ ತತ್ತರಿಸಿದೆ. ಮಹಾರಾಷ್ಟ್ರದ ಉಜಿನಿ, ವೀರ್ ಡ್ಯಾಂಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಚಡಚಣ, ಇಂಡಿ, ಅಲಮೇಲ ಮತ್ತು ಸಿಂದಗಿ ತಾಲೂಕಿನಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. 8 ಬಾಂದಾರ್ ಕಂ ಬ್ಯಾರೇಜ್ಗಳು ಮುಳುಗಿವೆ. ಬ್ಯಾರೇಜ್ ಮೇಲೆ 2 ಅಡಿಯಷ್ಟು ನೀರು ಹರಿತಿದೆ. ನದಿ ತೀರದ ಜನರನ್ನ ಬೇರೆಡೆಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಮಳೆ ನಡುವೆಯೂ ನೀರಿಗಾಗಿ ಪರದಾಟ. ಕೆಆರ್ಎಸ್ ಒಡಲು ತುಂಬಿದೆ. ಕಾವೇರಿ ನದಿ ಭೋರ್ಗರೆಯುತ್ತಿದೆ. ಆದರೂ ಕಾವೇರಿ ಕೊಳ್ಳದ ಚಾಮರಾಜನಗರದ ಜನತೆ ಕುಡಿಯೋ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಸೋಮವಾರ ಪೇಟೆಯಲ್ಲಿ 15 ದಿನದಿಂದ ಕುಡಿಯೋಕೆ ನೀರು ಬರ್ತಿಲ್ಲ. ಟಿ ನರಸೀಪುರದ ಜಾಕ್ವೆಲ್ ಮುಳುಗಡೆಯಾಗಿದೆ. ಟಿಸಿ ಸುಟ್ಟೋಗಿದೆ. ಹೀಗಾಗಿ ನೀರು ಸರಬರಾಜು ಬಂದಾಗಿದ್ದು ಜನ ಹನಿ ನೀರಿಗೂ ಪರದಾಡ್ತಿದ್ದಾರೆ. ನಮಗೆ ಎಲ್ಲ ಕಡೆ ನೀರು ಹರಿತಾ ಇದೆ ಸರ್. ಆ ಕಡೆ ಒಳಲೆಲ್ಲವೇ ಇಲ್ಲಿಗೆ ಮತ್ತೆ ಸೋಮವಾರಪೇಟೆಗೆ ನೀರೇ ಬಿಡ್ತಾ ಇಲ್ಲ. ತಿಂಗಳಲ್ಲಿ 2 ಸತಿ ನೀರು ಬಿಡೋದು. ತಿಂಗಳಲ್ಲಿ 2 ಸತಿಲಿ ನಮ್ಗೆ ಕುಡಿಯೋಕ್ಕೂ ನೀರು ಇಲ್ಲ, ಬಟ್ಟೆ ಒಗೆಯೋಕ್ಕೂ ಇಲ್ಲ, ಸ್ನಾನ ಮಾಡೋಕ್ಕೂ ಇಲ್ಲ ಸರ್. ಸರಿನಾ? ಅದಕ್ಕೆ ಪಕ್ಕದ ಬೀದಿಗೆ ಹೋಯ್ತೀವಿ, ಕುಡಿಯೋಕ್ಕೆ ನೀರು ಬಿಡ್ತಾರೆ. ಅಲ್ಲಿ ಹೋಗಿ ಒಂದೊಂದು 5 ಚೆಲ್ಗ ತತ್ತೀವಿ. ತಿಂಡಿ ಮಾಡೋದು ಹೆಂಗೆ, ಕೆಲಸ ಮಾಡೋದು ಹೆಂಗೆ? ನೀವೇ ಹೇಳಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಕೆಲ್ಸಕ್ಕೆ ಕಳಿಸ್ಬೇಕು, ಯಜಮಾನ್ರನ್ನ ಕೆಲ್ಸಕ್ಕೆ ಹೋಗ್ಬೇಕು, ಅವ್ರಿಗೆ ಅಡುಗೆನೇ ಮಾಡವ, ನೀರನ್ನೇ ತರಕ್ಕೆ ಹೋಗವ ಸರ್. ನಮಗೆ ಊಟ ತಿಂಡಿ ಏನೂ ಬೇಕಾಗಿಲ್ಲ, ನಮಗೆ ನೀರು ಕೊಡಿಸ್ಕೊಡಿ ಅಷ್ಟೇ ಸರ್. ನಮಗೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ತುರ್ತು ಕ್ರಮ ಕೈಗೊಳ್ಳಬೇಕಿದೆ. ತುಮಕೂರಿನಿಂದ ಮಹೇಶ್, ವಿಜಯಪುರದಿಂದ ಅಶೋಕ್ ಜೊತೆ ಸೂರಜ್, TV9 ಚಾಮರಾಜನಗರ.